ಚೆನ್ನಾಗಿ ಸಂಪ್ರದಾಯಕ್ಕೆ ಬದ್ಧವಾಗಿ ಬಟ್ಟೆ ಹಾಕ್ಕೊಳ್ಳೋಕ್ಕೂ ಒಂದು ಮಹತ್ವ ಇದೆ. ಚೆನ್ನಾಗಿ ಶೃಂಗಾರ ಮಾಡ್ಕೊಳ್ಳೋಕ್ಕೂ ಒಂದು ಮಹತ್ವ ಇದೆ. ಒಳ್ಳೆ ಬಟ್ಟೆ ಹಾಕ್ಕೊಳ್ಳೋದು ಬೇರೆ ಜನರಿಗೋಸ್ಕರ ಅಲ್ಲ, ನಮಗಾಗಿ. ಆ ಬಟ್ಟೆ ತುಂಬ ಬೆಲೆ ಬಾಳೋದು ಅಥವಾ ತುಂಬ ಕಡಿಮೆ ಬೆಲೆದು ಆಗಬೇಕಾಗಿಲ್ಲ. ಒಂದು ಕ್ಲೀನಾಗಿರೋ ಬಟ್ಟೆ ಹಾಕ್ಕೊಂಡ್ರೆ ಮನಸ್ಸು ತುಂಬಾ ಶಾಂತವಾಗಿರುತ್ತೆ. ಎಲ್ಲಕ್ಕಿಂತ ಮಹತ್ವಪೂರ್ಣ ಏನಂದರೆ ನಿನ್ನ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ನೀನು ಜನರ ಕಣ್ಣಲ್ಲಿ ಹೇಗೆ ಕಾಣಿಸ್ತಿದ್ಯಾ ಅಂದರೆ, ಯಾರೇ ನಿನ್ನ ನೋಡಿದ್ರೂ ಅವ್ರ ಕಣ್ಣಿಗೆ ನೀನು ಕೆಟ್ಟದಾಗಿ ಕಾಣಿಸ್ತಿಲ್ಲ. ಅವ್ರ ಮನಸ್ಸಿಗೂ ಕೂಡ ಖುಷಿಯಾಗುತ್ತೆ ನಿನ್ನ ನೋಡಿದಾಗ. ಹಾಗಾಗಿ ನೀನು ಇದ್ರ ಬಗ್ಗೆ ಸ್ವಲ್ಪ ಗಮನ ಇಟ್ಟಿರು. ಒಳ್ಳೆ ಬಟ್ಟೆ ಹಾಕೋ. ನಿನ್ನ ಕೆಲವು ಮಕ್ಕಳು ಶೃಂಗಾರ ಮಾಡ್ಕೊತಾರೆ ಅಲ್ವಾ, ಅವರು ಹುಡುಗಿ ಆಗಲಿ ಹುಡುಗ ಆಗಲಿ, ಅವರಿಗೆ ಕೆಲವೊಬ್ಬರು ಬೈಯೋದಕ್ಕೆ ಅಂತ ಬರ್ತಿದ್ದಾರೆ. ನೀನು ಅವರ ಮಾತನ್ನ ಕೇಳಬೇಡ. ನೀನು ಅಧಿಕವಾಗಿ ಶೃಂಗಾರ ಮಾಡ್ಕೊತಿದ್ಯಾ ಅಂದರೆ ನಿನಗೆ ಅನಿಸುತ್ತೆ ನೀನು ತಪ್ಪು ಮಾಡ್ತಿದ್ಯಾ ಅಂತ. ನಿನ್ನ ಮನಸ್ಸು ಶಾಂತವಾಗಿದೆ ಅಂದರೆ ಅರ್ಥ ಮಾಡ್ಕೊ, ನೀನು ಕರೆಕ್ಟಾದ ದಾರಿಯಲ್ಲಿ ನಡೀತಾ ಇದೆಯಾ ಅಂತ. ಹಾಗೆ ಕರೆಕ್ಟಾಗಿ ಶೃಂಗಾರ ಕೂಡ ಮಾಡ್ಕೊತಾ ಇದೆಯಾ ಅಂತ. ನೀನು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದೆಯಾ. ಚೆನ್ನಾಗಿ ಶೃಂಗಾರ ಮಾಡಿಕೊಂಡು ಹೊರಗಡೆ ಹೋಗೋದ್ರಿಂದ ಆತ್ಮವಿಶ್ವಾಸ ಕೂಡ ಹೆಚ್ಚಾಗುತ್ತೆ. ಯಾವಾಗಲೇ 4 ಜನ ಕೂತ್ಕೊಂಡು ಭವಿಷ್ಯದ ಬಗ್ಗೆ ಚಿಂತೆ ಮಾಡಿದ್ರೂ ಆ ಕ್ಷಣ ಮನಸ್ಸಲ್ಲಿ ನನ್ನ ಧ್ಯಾನ ಮಾಡೋಕ್ಕೆ ಶುರು ಮಾಡು. ಬರುವಂಥ ಕೆಲವು ತಿಂಗಳು ಜನಗಳು ಮನುಷ್ಯರ ತರತರಹದ ಚಿಂತೆ ಶುರು ಮಾಡ್ತಾರೆ. ಅವರು ನಿನ್ನನ್ನು ಹೆದರಿಸ್ತಾರೆ. ಅವರು ಹೆದರ್ಕೋತಾ ಇದ್ದಾರೆ. ಅವರ ಉದ್ದೇಶ ನಿನ್ನನ್ನು ಎದುರಿಸೋದೇ ಆಗಿರುತ್ತೆ. ಅದನ್ನು ನೋಡಿ ನೀನು ಹೆದರ್ಕೋತಿದೀಯಾ. ನನ್ನ ಆಸೆ ಇದೆ, ನೀನು ಹೆದರಬಾರ್ದು. ಯಾವಾಗಲೇ ಮನುಷ್ಯ ಭವಿಷ್ಯಕ್ಕೆ ಅಂತ ಚಿಂತೆ ಮಾಡಿದ್ರೆ ನಿನ್ನ ಮನಸ್ಸಲ್ಲಿ ವಿಶ್ವಾಸ ಇರಬೇಕು, ನನ್ನ ಜೊತೆ ನನ್ನ ಸಾಯಿ ಇದ್ದಾರೆ ಅಂತ. ಹಾಗಾಗಿ ನಿನಗೆ ಚಿಂತೆ ಮಾಡೋ ಅಗತ್ಯ ಇಲ್ಲ. ನೀನು ಯಾವುದೇ ಪರಿವಾರದ ಬಗ್ಗೆ ಚಿಂತೆ ಮಾಡಬೇಕಿಲ್ಲ. ಹಾಗೆ ನೀನು ಯಾರನ್ನು ಕಳ್ಕೊತೀಯಾ ಅಂತಲೂ ಕೂಡ ಚಿಂತೆ ಮಾಡಬೇಕಾಗಿಲ್ಲ. ನೀನು ಯಾರನ್ನೇ ಇಷ್ಟಪಟ್ರೂ ಅವ್ರು ಯಾವಾಗಲೂ ನಿನ್ನ ಜೊತೆ ಇದ್ದಾರೆ. ಅವ್ರನ್ನ ಕಳ್ಕೊತೀಯಾ ಅಂತೇಳಿ ಮುಂದೆ ಬರುವಂತಹ ಕೆಲವೊಂದು ಘಟನೆಗಳನ್ನ ನೆನೆಸ್ಕೊಂಡು ಇವಾಗ ಅಳೋದನ್ನು ನಿಲ್ಲಿಸು. ಸಾವು ಅನ್ನೋದು ಪ್ರತಿಯೊಬ್ಬರಿಗೂ ಬರುವಂಥದ್ದು. ಅದು ಇವಾಗ ನಿನಗೆ ಬಂದಿಲ್ಲ ಅಂತ ಅಂದಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡಿ ಕೊರಗೋದನ್ನು ಬಿಡು. ಯಾವಾಗಲೂ ಖುಷಿಯಾಗಿರು, ನಗ್ನಗ್ತಾ ಇರು. ನಿನ್ನ ಸಾಯಿ ನಿನ್ನ ಜೊತೆ ಯಾವಾಗಲೂ ಇರ್ತಾರೆ.